ಎರಡನೇ ಮದುವೆಯ ಬಗ್ಗೆ ಕೇಳಿದ್ದಕ್ಕೆ ತನಗಾದ ಮೋಸವನ್ನು ನೆನೆದು ಕಣ್ಣೀರು ಹಾಕಿದ ಮೇಘ್ನರಾಜ್. ಎರಡನೇ ಮದುವೆಯ ವಿಷಯದಲ್ಲಿ ನನಗೆ ಎಲ್ಲರೂ ಮೋಸ ಮಾಡಿದ್ರು ಅನ್ನೋ ಮಾತನ್ನು ಇಲ್ಲಿ ಮೇಘ್ನರಾಜ್ರವರು ಹೇಳಿದ್ದಾರೆ. ನಮಸ್ಕಾರ ವೀಕ್ಷಕರೇ. ಬದುಕು ಅಂದುಕೊಂಡಂತೆ ಇರುವುದಿಲ್ಲ. ಕೆಲವೊಮ್ಮೆ ಜೀವನದ ಹಾದಿಯಲ್ಲಿ ನಾವು ಊಹಿಸಲಾಗದ ಸಾಧ್ಯವಾದಂತಹ ಒಂದು ನೋವುಗಳನ್ನು ಎದುರಿಸಬೇಕಾಗುತ್ತೆ. ನಟಿ ಮೇಘ್ನರಾಜ್ ಅವರ ಜೀವನವು ಕೂಡ ಇದಕ್ಕೆ ಹೊರತಲ್ಲ. ಯಾಕಪ್ಪ ಅಂತಂದರೆ ಹಲವಾರು ಒಂದು ನೋವುಗಳನ್ನು ನಲಿವುಗಳನ್ನು ಒಂದು ಮೇಘ್ನರಾಜ್ರವರು ಜೀವನದಲ್ಲಿ ಒಂದು ಅನುಭವಿಸಿದ್ದಾರೆ. ಚಿರಂಜೀವಿ ಸರ್ಜಾ ಅವರ ಅಗಲಿಕೆಯ ನಂತರ ಅವರು ಅನುಭವಿಸಿದ ನೋವು ಮತ್ತು ಅವರು ಎದುರಿಸಿದ ಸವಾಲುಗಳು ಅಷ್ಟಿಷ್ಟಲ್ಲ. ಯಾಕಪ್ಪ ಅಂತಂದರೆ ಒಂದು ಹಲವಾರು ಜನರ ನಿಂದನೆ ಆಗಿರ್ಬೋದು, ಹಲವಾರು ಜನರು ಯಾವತ್ತೂ ತುಂಬ ಅಂದರೆ ತುಂಬ ಕೆಟ್ಟದಾಗಿ ಚುಚ್ಚಿ ಅವರಿಗೆ ಮಾತನಾಡಿದ್ದಾರೆ. ಆದರೆ ಇತ್ತೀಚೆಗೆ ಮೇಘ್ನಾ ಅವರು ತಮ್ಮ ಮನದಾಳದ ನೋವನ್ನು ತೋಡಿಕೊಂಡಿದ್ದಾರೆ. ಪ್ರೀತಿಗೆ ನಾವು ತೆರುವ ಬೆಲೆಯೇ ದುಃಖ. ಹೌದು ಸ್ನೇಹಿತರೆ, ನಾವೇನಾದರೂ ಪ್ರೀತಿನ ಕೊಟ್ಟರೆ ಅದಕ್ಕೆ ನಮಗೇನಾದರೂ ವಾಪಸ್ ಕೊಡ್ತಾರೆ ಅಂದರೆ ಅದು ದುಃಖ ಅನ್ನೋ ಮಾತಿನ ಮೂಲಕ ತುಂಬ ಒಂದು ಶೋಕವನ್ನು ಇಲ್ಲಿ ವಿವರಿಸಿದ್ದಾರೆ. ಸೊ ಅಷ್ಟಕ್ಕೂ ಮೇಘ್ನರಾಜ್ರವರ ಮದುವೆಯಲ್ಲಿ ಯಾರು ಮೋಸ ಮಾಡಿದ್ರು, ಅವರ ಒಂದು ಯಾರಾದರೂ ಎರಡನೇ ಮದುವೆ ಆಗಬೇಕು ಅಂತಂತಂದ್ರು ಮೋಸ ಮಾಡಿದ್ರ, ಏನಾಯಿತು, ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡ ಹಾಕಿ ಮಾಡೋದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೇಘ್ನರಾಜ್ ಅವರಿಗೆ ಒಂದು ಕೇವಲ ಪತಿಯ ಅಗಲಿಕೆ ನೋವು ಮಾತ್ರವಿರಲಿಲ್ಲ, ಬದಲಾಗಿ ಆ ನೋವನ್ನೇ ಬಂಡವಾಳ ಮಾಡಿಕೊಳ್ಳುವವರ ಬಗ್ಗೆ ಅತೀವ ಅಸಮಾಧಾನವಿದೆ. ಯಾಕಪ್ಪ ಅಂತಂದರೆ ತಮ್ಮ ವೈಯಕ್ತಿಕ ಜೀವನದಲ್ಲಿ ನೋವನ್ನು ನೋಡಿ ತುಂಬ ಜನರು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಂಡಿದ್ದಾರೆ ಎಂದು ಮೇಘ್ನರಾಜ್ರವರು ಒಂದು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನನ್ನ ಪತಿಯ ಹೆಸರನ್ನು ಬಳಸಿ ಬೆಳೆಯುವವರ ಸಂಖ್ಯೆ ಹೆಚ್ಚಾಯಿತು. ಕೇವಲ ವ್ಯೂಸ್, ಲೈಕ್ಸ್ ಮತ್ತು ಹಣಕ್ಕಾಗಿ ಚಿರು ಹೆಸರನ್ನು ಬಳಸಿಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ಈ ರೀತಿಯಾಗಿ ಒಂದು ಮೇಘ್ನರಾಜ್ರವರು ಹೇಳಿದ್ದಾರೆ. ಇದೇ ಕಾರಣಕ್ಕಾಗಿ ಅವರು ಈಗ ಯಾವುದೇ ಸಿನಿಮಾದ ಸಂದರ್ಶನವಿದ್ದರೂ ಕೂಡ ಮೊದಲು ಒಂದು ಷರತ್ತನ್ನು ವಿಧಿಸುತ್ತಾರೆ. ಏನಂದರೆ ಚಿರು ಬಗ್ಗೆ ಹೇಳಬೇಡಿ ಎಂದು. ಹೌದು ಸ್ನೇಹಿತರೆ, ಅವರ ಸಿನಿಮಾದ ಹೆಡ್ಲೈನ್ ಚಿರು ಹೆಸರಿನಿಂದ ಇರಬಾರದು ಎಂಬುದು ಅವರ ಸ್ಪಷ್ಟ ನಿಲುವು. ಅವರ ಹೆಸರನ್ನು ಯಾವುದೇ ಒಂದು ಒಳ್ಳೆಯ ಕೆಲಸಕ್ಕೆ ಮಾತ್ರ ಬಳಸಬೇಕು, ಅವರ ಹೆಸರನ್ನು ಒಂದು ಕೆಟ್ಟ ಕೆಲಸಕ್ಕೆ ಮಾತ್ರ ಬಳಸಬಾರದು ಅನ್ನೋದು ಒಂದು ಮೇಘ್ನರಾಜ್ರವರ ಅಭಿಪ್ರಾಯವಾಗಿದೆ. ಹೌದು ಸ್ನೇಹಿತರೆ, ಜೀವನದಲ್ಲಿ ಕಷ್ಟದ ಸಮಯದಲ್ಲಿ ನಮಗೆ ಆಸರೆ ಆಗಬೇಕಾದವರೇ ಒಂದು ಬೆನ್ನಿಗೆ ಚೂರಿಯನ್ನು ಹಾಕ್ತಾರೆ. ನನಗೆ ತುಂಬಾ ಕಣ್ಣೀರು ಹಾಕಿದ್ದೀನಿ ಆ ಸಮಯದಲ್ಲಿ. ಯಾಕಪ್ಪ ಅಂತಂದರೆ ನನ್ನ ಸಂಬಂಧಿಕರೇ ನನಗೆ ಮೋಸವನ್ನು ಮಾಡಿಬಿಡ್ತಾರೆ. ನನಗೆ ತುಂಬ ಪ್ರೀತಿ ಪಾತ್ರರಾದಂಥವರೇ ನನಗೆ ಮೋಸವನ್ನು ಮಾಡಿಬಿಡ್ತಾರೆ. ನನಗೆ ನಿಜ ಜೀವನದಲ್ಲಿ ಅವರ ಬಣ್ಣ ಗೊತ್ತಾಗಿದ್ದೇ ಅಲ್ಲಿಂದ. ಯಾಕಪ್ಪ ಅಂತಂದರೆ ನನ್ನ ಗಂಡ ಯಾವಾಗ ನನಗೆ ತೀರ್ಕೊಂಡ್ರೋ, ಸೊ ಅವಾಗಿನಿಂದ ಎಲ್ಲರೂ ತಮ್ಮ ಬಣ್ಣನ ತೋರಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇನ್ನು ಕಳೆದ ಹಲವು ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿರೋ ಮಾಹಿತಿ ಏನಪ್ಪ ಅಂತಂದರೆ ಮೇಘ್ನರಾಜ್ರವರ ಎರಡನೇ ಮದುವೆಯ ಬಗ್ಗೆ ಒಂದು ಮೌನವನ್ನು ಮುರಿದಿದ್ದಾರೆ. ಈ ಬಗ್ಗೆ ಅವರು ತೀರಾ ಪ್ರಾಯೋಗಿಕವಾಗಿ ಮಾತನಾಡಿದ್ದಾರೆ. ಒಂದು ಹೆಣ್ಣಿಗೆ ಜೀವನದಲ್ಲಿ ಒಬ್ಬ ಸಂಗಾತಿ ಅಥವಾ ಗೆಳೆಯ ಇರಲೇಬೇಕು ಎಂಬುದು ಅವರ ಅಭಿಪ್ರಾಯವಾಗಿದೆ. ಮುಂದೆ ಈ ರೀತಿ ಮದುವೆಯ ಸಂದರ್ಭ ಬಂದರೆ ಖಂಡಿತವಾಗ್ಲೂ ನಾನು ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ತೇನೆ ಅನ್ನೋ ಮೂಲಕ ಅವರು ಒಂದು ಪ್ರಾಯೋಗಿಕವಾಗಿ ಒಂದು ಮಾತನ್ನು ಹೇಳಿದ್ದಾರೆ. ಹಾಗೆ ಅವರ ಬದುಕಿನಲ್ಲಿ ಹೊಸ ಒಂದು ಹೆಜ್ಜೆಗೆ ಕಾಲಿಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಮೇಘ್ನರಾಜ್ರವರು ಇಂದು ಒಬ್ಬ ಧೈರ್ಯವಂತ ತಾಯಿಯಾಗಿ, ನಟಿಯಾಗಿ ಮತ್ತು ಬದುಕನ್ನು ಕಟ್ಟಿಕೊಂಡಿದ್ದಾರೆ. ನೋವುಗಳು, ನಡುವೆಗಳು ಅವರು ತುಂಬಾ ಒಂದು ಶ್ರಮಜೀವಿಯಾಗಿ ಬದುಕ್ತಾ ಇದ್ದಾರೆ, ತುಂಬಾ ಒಂದು ಗಟ್ಟಿಗಿತ್ತಿಯಾಗಿ ಬದುಕ್ತಾ ಇದ್ದಾರೆ. ಹಾಗಾಗಿ ವೀಕ್ಷಕರೇ, ಮೇಘ್ನರಾಜ್ರವರು ಎರಡನೇ ಮದುವೆ ಆಗಬೇಕಾ ಅಥವಾ ಆಗಬಾರ್ದಾ? ಮೇಘ್ನರಾಜ್ರವರ ಎರಡನೇ ಮದುವೆ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.